ಇವತ್ತೇನಪ್ಪ ಅಂದರೆ ನಾನು ಹೇಳೋಕ್ಕೂ ಮುಂಚೆನೇ ಸೂರ್ಯ ಉಟ್ಬಿಟ್ಟವನೇ. ಹೋಗಲಿ ಬಿಡು, ನನಗಿಂತ ಬೇಗ ಎದ್ದವನೇ ಅಂದ್ಕೊಂಡು ನಾವು ಎಲ್ಲ ಹೋಗೋಣ ಅಂತ ಪೂಜಾ ಕರಿತಾ ಇದ್ದು. ಅದು ಎಲ್ಲಿಗೆ ಅಂದರೆ ನೀವೇ ನೋಡಿ ಎಲ್ಲಿಗೆ ಹೋಗ್ತಾಯಿದ್ವಿ ಅಂತ. ಬೆಳಗ್ಗೆನೆ ಪೂಜಾ ಕರ್ಕೊಂಡು ದುಬೈಗೆ ಹೋಗ್ತಾ ಇದ್ದೀವಿ ಎಲ್ಲ. ಮುಂದುವರೆ ಇವ್ರು ಸ್ವಲ್ಪ ದುಡ್ಡು ಕೊಡ್ತೀನಿ ಅಂದಿದ್ರು, ದುಡ್ಡು ಇಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಆದರೆ ಅಲ್ಲಿ ನೋಡಿದ್ರೆ ದುಡ್ಡು ತುಂಬ ಕೊಟ್ಟು ಕಳ್ಸಿದ್ರು. ನಾನು ಜಾಸ್ತಿ ದುಡ್ಡು ತಂದುಬಿಡ್ತೀನಿ ಅಂತ ನನ್ನ ಹೆಂಡತಿ ಸುತ್ತ ವಿಡಿಯೋ ಮಾಡ್ತಾ ಇದ್ದು, ಯಾರು ಬಂದು ಕಿತ್ಕೊಂಡು ಹೋಗ್ಬಿಡ್ತಾರೆ ಹೆಂಗೆ ಅಂತ. ನಾನು ಏಣಿಸ್ತಾ ಇದ್ರೆ ತುಂಬ ದುಡ್ಡಿದೆ ಅನ್ಕೊಬಿಟ್ಟವ್ರೆ. ಬರೀ ಇಂಥದೆಯ ರಾಜುಗೆ ಚೀಲ ನೋಡಪ್ಪ ಭತ್ತ ತುಂಬಕ್ಕೆ ಅಂತ ಹೇಳಿದ್ರೆ ನೋಡಕ್ ಬರೋದೇ ಇಲ್ಲ. ಹುಡುಗನೇ ಎಷ್ಟೋ ಪರವಾಗಿಲ್ಲ. ನಾನು ದೊಡ್ಡ ಶೂರ್ನಂಗೆ ಟಾರ್ಪಲೆಲ್ಲ ಆಸ್ತೆ ನೋಡಿದ್ರೆ ಚೀಲ ಎತ್ಕೊಡೋಕ್ಕೆ ಯಾರೂ ಇಲ್ಲ. ಕಾಯ್ತಾ ಇದ್ದೀನಿ ಯಾರು ಬರ್ತಾರೆ ಹೆಂಗೆ ಏನು ಅಂತ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಹಿಂಗ ಮಾಡಿ ಪೂಜನ್ಗೆ ಪಾನಿಪುರಿ ಗೋಬಿ ಕೊಡಿಸ್ತೀನಿ ಅಂದ್ಬಿಟ್ಟು ಒಂದು ಮೂಟೆ ಎತ್ತಿಸ್ಕೊಳ್ಳೋಣ ಅಂತ ಎತ್ತಿಸ್ಕೊತಾ ಇದ್ದೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಭತ್ತ ಎಲ್ಲ ಎಳ್ದಾಯ್ತು. ನಮ್ಮ ಅತ್ತೆ ಸ್ವಲ್ಪ ರೆಡಿ ಮಾಡ್ತಿದೆ. ಈ ಭತ್ತ ಹಾಕ್ಬಿಟ್ಟು ಯಾಕಾದರೂ ಆಗ್ತು ಅನ್ನಿಸ್ಬಿಡ್ತು. ಬಿಸಿಲು ಇಲ್ಲ ಏನೂ ಇಲ್ಲ. ಅಕ್ಕಿಲಿ ಭತ್ತ ಮಾಡೋದು ನೋಡಿದ್ದೀರಾ? ಭತ್ತದಲ್ಲಿ ಅಕ್ಕಿ ಮಾಡೋದು ನೋಡಿದ್ದೀರಾ? ಯಾವ್ದು ನೋಡಿದ್ದೀರಿ ಹೇಳಿ ನೋಡೋಣ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಮನೆಯಲ್ಲಿ ಭತ್ತ ಎಲ್ಲ ಹಂಡಾಯಿತು. ಫುಲ್ಲು ಮೈಯೆಲ್ಲ ಧೂಳಾಗ್ಬಿಟ್ಟಿದೆ. ಬರ್ತೇನೆ ಸ್ನಾನ ಮಾಡ್ಕೊಂಡು ಒಂದು ರೌಂಡು ನೋಡಿ. ನಿನ್ನ ಮಂದಿ ದೇವ್ರಿಗೊಂದು ನಮಸ್ಕಾರ ಮಾಡಿ ದೀಪ ಹಚ್ಚಿ ಗಂಧ ಕಡ್ಡಿ ಬೆಳಗ್ಗೆ ನೆಕ್ಸ್ಟು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆದಮೇಲೆ ಫೈನಲ್ಲಿ ನಮ್ಮ ಔಟ್ಪುಟ್ ಹಿಂಗೆ ಬಂತು ನೋಡಿ. ಇದೇ ನಮ್ಮ ಸಂಸ್ಕೃತಿ. ಬರೀ ಇಂಥದೆಯ ಇಂದ ತುಂಬ ಕೆಲಸ ಮಾಡಿದ್ನಲ್ಲ. ನನ್ನ ಹೆಂಡತಿ ಸೊಪ್ಪಿನ ಖಾರ ಆಡಿಸಿ ರೊಟ್ಟಿ ಹಾಕ್ಕೊಟ್ಟಿದ್ರು ನಮ್ಮತ್ತೆ. ನೋಡಿಕೊಂಡು ತಿಂತಾ ಇದ್ದೀನಿ. ಏನ ಅಂತ ಹೇಳಿ TV ನೋಡ್ಕೊಂಡು ತಿಂತಾ ಇದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಅದಾದಮೇಲೆ ನಮ್ಮ ಡಾರ್ಲಿಂಗ್ನ ತೊಳೆಯೋಣ ಅಂತ ನೀಟಾಗಿ ತೊಳಿತಾ ಇದ್ದೀನಿ. ಪೈಪ್ ಹಾಕ್ಕೊಂಡು ತೊಟ್ಟಿಯಿಂದ ನೀರು ಎಳ್ಕೊಂಡು ಎಲ್ಲ ನೋಡಿ ಇಲ್ಲಿ ಎಷ್ಟು ಧೂಳಾಗ್ಬಿಟ್ಟಿತ್ತು. ಎಲ್ಲ ನೀಟಾಗಿ ತೊಳೆದು ಬ್ರಷ್ ಮಾಡಿ ಈಗ ಸೈಡಿಗೆ ನಿಲ್ಲಿಸಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಪೊರ್ಕೆ ತಗೊಂಡು ನಾವೇ ತೊಳಿಬೇಕೀಗ. ನನ್ನ ಹೆಂಡ್ತಿಗೆ ಹೇಳಿದ್ರೆ ಆಗಲ್ಲ ಅಂತ ಅಂದ್ಬಿಟ್ಲು. ನಾನೇ ತೊಳಿತಾ ಇದ್ದೀನಿ. ಏನು ಮಾಡೋದು, ಹಣೆ ಬರ ಮದುವೆ ಆದ್ಮೇಲೆ. ಬಿಸಿಲು ಚೆನ್ನಾಗಿ ಬೀಳ್ತಾ ಇದೆ, ಪರವಾಗಿಲ್ಲ. ಇನ್ನೊಂದು ರೌಂಡು ಕಾಲಾಡಬೇಕು, ಆಡ್ತಾ ಇದ್ದೀವಿ. ಇದು ಪೂರ್ತಿ ನೀಟಾಗಿ ಒಣಗಿದ ಮೇಲೆ ಅಕ್ಕಿ ಮಾಡ್ಸೋಕ್ಕಾಗೋದು. ನಮ್ಮ ಕರು ಬಿಸಿಲಲ್ಲಿ ಕಟಾಕೋಣ ಒಂದು ಸ್ವಲ್ಪ ನೆಳ್ಳಿಗೆ ಅಂತ ನೋಡಿದೆ. ತಿನ್ನಲ್ಲ ಅಷ್ಟೇ ಸಾಕಾಯ್ತು ಅವಳಿಗೆ. ನೋಡಿ ಇಲ್ಲೆಲ್ಲ ಉಗಿತಾರದ ಸಿಸಿ ಚುಬ್ಬಿ. ನಮ್ಮ ಮಾವ 3 ಎಳ್ನೀರು ತಂದಿತ್ತು ಕುಡೀರಿ ಅಂತ. ನಮ್ಮ ಪೂಜೆ ಚೊಮ್ಮನೆ ಹಿಡ್ಕೊ ಬತ್ತಾವಳೆ. ಎಳ್ನೀರು ಬಕಾಸುರಿ ಅವಳು ನೋಡಿ. ಇಲ್ಲಿ ಬಂದ್ಬಿಟ್ಲು ಹಿಡ್ಕೊಂಡು ಬೋಸಿಯ ಕುಡಿಯೋಕ್ಕೆ. ನೀನು ಕುಡಿಯಲ್ವಾ? ನಾವು ಕುಡಿಯೋದಿಲ್ಲ. ಬಕಾಸುರಿ ನೋಡಿ, ಇಲ್ಲಿ 3 ಕಾಯಿ ಮಡಿಕೊಂಡು ಒಬ್ಳೆ ತಿಂತವಳೆ. ಬಕಾಸುರಿ ವಂಶದವಳು. ನೀನು ಬಕಾಸುರ ತಿಂತವಳೆ ನಾಯಿ. ಚೊಂಬಲೆ ಇಕ್ತಾವಳೆ. ಬಕಾಸುರಿ ಕುಡಿತಾವಳೆ ಒಂದು ಚೊಂಬ ಎಳ್ನೀರ್ನ. ಹೋಗೋ ಟೈಮ್ ಆಯಿತು. ಸೆಕೆಂಡನೇ ರೌಂಡ್ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ಪೂಜೆ ಎಲ್ಲ ಆಚೆ ಅವರೆ ತಟ್ಟೆಗೆ ಹಾಕಿ ಹೋಗೋವ್ರೆ ನೋಡಿ. ಇಲ್ಲಿ ನಾನಿವಾಗ ಶಿಸ್ತಾಗಿ ಹೆಲ್ಮೆಟು ಶೂ ಎಲ್ಲ ಹಾಕೊಂಡು ರೆಡಿ ಆದೆ. ಪೂಜೆ ಏನೋ ವಟ ವಟ ಅಂತವಳೆ.
ಹೋಗ್ತಾ ಇರೋದು ಏನು ಅಂತ ನಿಮ್ಗೆ ಗೊತ್ತಿರೋ ಹೇಳಿ ನೋಡೋಣ. ಹಾಗೆ ಸಾಗರಕಟ್ಟೆ ಹತ್ರ ಬಂದು ಒಂದು ಯೋಚನೆ ಮಾಡಿದೆ, ಇದು ಯಾಕೆ ನೀರು ಇನ್ನೂ ಜಾಸ್ತಿನೇ ಆಗ್ತಾ ಇದೆಯಲ್ಲ ಅಂತ. ಅಲ್ಲಿ ನೋಡಿದ್ರೆ ಏನೋ ಒಂದು ಅಪರೂಪ ನಡೀತಾ ಇದೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಹಾಗೆ ದೂರದಿಂದ ಒಂದು ಬಿಲ್ಡಿಂಗು ಕೈ ಬೀಸಿ ಕರಿತಾ ಇದೆ ಬಾ ಬಾ ಅಂತ. ಅದು ಯಾವುದು ಅಂದರೆ ಇದೇ ನೋಡಿ. ಕಟ್ಟಿರೋದಕ್ಕೆಲ್ಲ ದುಡ್ಡು ಎಷ್ಟಾಗಿರ್ಬೋದು ಮಿನಿಮಮು ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಏನು ನಾನು ಸುಮಾರಾಗಿ ಒಂದು 10-12 ಲಕ್ಷ ಖರ್ಚಾಗಿರ್ಬೋದು ಅಂತ ಅನ್ಕೋತಾ ಇದ್ದೆ. ಇಷ್ಟೊಂದೆಲ್ಲ ಜಾಸ್ತಿ ಆಗ್ಬಿಟ್ಟಿರುತ್ತಾ ಅಂತ. ಆಮೇಲೆ ನೋಡ್ತೀನಿ ಈ ಕಡೆ ಇಷ್ಟು ದೊಡ್ಡ ಬಿಲ್ಡಿಂಗು ಇದ್ದರೆ ಕಾಸು ಕೊಡೋಣ ಅಂತ ಅಂದ್ಕೊಂಡೆ. ನನ್ನ ಹತ್ರನೇ ಕಾಸಿಲ್ಲ. ಫೈನಲಿ ನಾನು ಕೆಲಸ ಮಾಡೋ ಅಂಥ ಜಾಗಕ್ಕೆ ಬಂದಾಯಿತು. ಇದೇ ನೋಡಿ, ನಾವು ಕೆಲಸ ಮಾಡೋ ಅಂಥ ಜಾಗ ಫ್ರಂಟಿನ ಕಾಣಲ್ಲ, ಇಲ್ಲೇ ನೋಡ್ಕೊಳ್ಳಿ, ಎಲ್ಲ ಇನ್ಫೋಸಿಸ್ ಬಿಲ್ಡಿಂಗು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.